ಚೆನ್ನಾಗಿದ್ದೀರಾ? ಒಂದ್ ನಿಮಿಷ ಬರ್ತೀರಾ? ಬನ್ನಿ ಬನ್ನಿ. ಒಂದ್ ನಿಮಿಷ ಬನ್ನಿ. ನಮಗೆ ತಿನ್ನಕ್ಕೇನು ಇಲ್ಲ, ಅವ್ರಿಗೆಲ್ಲಿದ್ದ ತರ್ತೀರಿ? ತರಕಾರಿ, ಅಕ್ಕಿ, ಬೇಳೆ, ಮಾತ್ರೆ, ದೇವಿ ಸ್ಕೂಲ್ ಪುಸ್ತಕ ಮಾರ್ತೀರಾ ನನ್ನ? ಪಾಪ ಕಣೆ, ದೇವಿ ಆತಿಗೆ ಕಷ್ಟದಲ್ಲಿದ್ದಾರೆ. ಕೇಶವನಾಥರ ಆಜ್ಞೆ ಆಗಿದೆ, ಪಂಚಾಯತಿಯಲ್ಲಿ ಮಾತು ಕೊಟ್ಟಾಗಿದೆ. ನೀ ನಡಿ, ಪಾನ್ಕಂ ನಡಿ. ಬುದ್ಧಿ ಇಲ್ಲ ನಿಮ್ಗೆ. ಬನ್ನಿ ಅದಕ್ಕೆ. ಅವರು ಈ ಮನೇಲಿ ಇರೋದು ಬೇಡ, ಇಕ್ಕಟ್ಟಾಗತ್ತೆ. ದಿನ ಬೆಳಗ್ಗೆ ಎದ್ದು ನನ್ಗೆ ಅವ್ರ ಮುಖ ನೋಡಕ್ ಇಷ್ಟ ಇಲ್ಲ. ಯಾಕಮ್ಮ ಹಿಂಗ ಆಡ್ತೀಯಾ? ಪಾಪ ದೇವಿನ ನಿನ್ ಮಗಳಲ್ವಾ? ನಾವು ಅವ್ರ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ ದೊಡ್ಡಪ್ಪ ತಪ್ಪಿನ ಮೂಟೆನ ನಿಮ್ಮ ಅಪ್ಪನ ಮೇಲೆ ನನ್ನ ಮೇಲೆ ಹೋರಿಸಿ ನಮ್ಮನ್ನು ಹೊರಗಾಕಿದ್ದು ಗೊತ್ತೇನೋ ನಿನಗೆ? ಆಗಿದ್ದಾಯ್ತು ಬಿಡು. ಆಗ ಅವರು ಅನ್ಕೋಬೋದಾಗಿತ್ತಲ್ಲ. ಹಳೇದ್ಯಾವ್ದು ನನ್ ಮರ್ತಿಲ್ಲ ಸದಾನಂದ. ಅವ್ರ ಇತ್ಲು ಮನೇಲಿ ಇರಕ್ ನಾನು ಒಪ್ಪಲ್ಲಮ್ಮ. ನಾನು ನಿಮ್ ಮನೇಲಿ ಇರಲ್ಲ. ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆಯಾ ಬಾವ? ಏನತ್ಗೆ ನೀವು? ಕಾಡಲ್ಲೂ ಹಣ್ಣಿನ ಮರ ಇರುತ್ತೆ, ಮನುಷ್ಯ ಅದಕ್ಕೆ ಲೋಟ ನೀರು ಹಾಕಿರಲ್ಲ. ಆದ್ರೂ ಕಾಡಿಗೆ ಹೋದ್ರೆ ಹಣ್ಣು ಕೊಡಲ್ವಾ? ತಮ್ಮನಾಗಿ ಅಣ್ಣನ ಕುಟುಂಬಕ್ಕೆ ಇಷ್ಟು ಮಾಡ್ತಿದ್ರೆ ಅಮ್ಮನವ್ರು ಮೆಚ್ಚುತ್ತಾರ? ಅಕ್ಕ, ನೆನ್ಪಿದ್ಯಾ 17 ವರ್ಷದ ಹಿಂದೆ ನಾನು, ನನ್ ಮಗ, ನನ್ ಗಂಡ ಇಲ್ಲಿದ್ವಿ, ನೀವು ಮುಂದ್ಲು ಮನೆಯಲ್ಲಿದ್ರಿ. ನೆನಪಿದೆ ಮಂಗಳ. ತವ್ರ ಮನೆ ಬಿಟ್ಟು ಬಂದೊಳಗೆ ಆಸರೆ ಆಗಿದ್ದು ಈ ಜಾಗನೇ ಅಲ್ವಾ? ಹಣೆ ಬರಹಕ್ಕೆ ಹೊಣೆ ಯಾರು? ನೀವೇ ಹೇಳ್ತಿರ್ತೀರಲ್ಲಕ್ಕ, ಎಲ್ಲ ಅಬ್ನೋರ್ ಇಚ್ಛೆ. ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಅದನ್ನ ಅನುಭವಿಸಕ್ಕೆ ಮನಸ್ಥಿತಿ ಸರಿ ಇರಬೇಕು ಅಷ್ಟೇ. ಪಾಪ ಭಾವಂದು ಅದೇನ್ ಅವಸ್ಥೆನೋ ಏನೋ ಸ್ಟೇಷನ್ನಲ್ಲಿ. ರಾತ್ರಿ ತುಂಬಾ ಹಿಂಸೆ ಕೊಡ್ತಾರಂತೆ ಪೊಲೀಸ್ನವರು. ಅವ್ನ ನರ್ಸಮ್ಮ ಹೇಳ್ತಿದ್ಲು. ಹೌದಾ? ಕದ್ದಿಲ್ಲ ಅಂದ್ರೆ ಹೊಡೆಯೋದಿಲ್ಲ ಬಿಡೆ. ಅಕ್ಕ, ನಾ ಬರ್ಲಾ? ಮಧ್ಯಾಹ್ನಕ್ಕೆ ಅಡಿಗೆ ಬೇಯಿಸ್ಬೇಕು. ನಿಮ್ಮ ಮಗಳು ದೇವಿ ಮತ್ತೆ ಪಾರ್ವತಿಯವರು ನಿಮ್ಮ ತಮ್ಮ ಮಹಾಬಲೇನ್ ಮನೇಲಿದ್ದಾರೆ. ಅವ್ರ ಆಶ್ರಯಕ್ಕೆ ಯಾವ ತೊಂದರೆನೂ ಆಗಿಲ್ಲ. ಆ ಚಿಂತೆ ಇತ್ತಲ್ವ ನಿಮ್ಗೆ? ಬಿಟ್ಬಿಡಿ ಅದನ್ನ. ನಾನು ನಿರಪರಾಧಿ ಮೇಡಮ್, ನನಗೇನು ಗೊತ್ತಿಲ್ಲ. ಮನೇನ, ಅಂಗಡಿನ ಎಲ್ಲ ಸೀಸ್ ಮಾಡಿದ್ದಾನೆ. ಏನು ಹೇಳೋದು ಹೇಳಿ ಇವ್ರಿಗೆ? ಮತ್ತೆ ಪೊಲೀಸ್ ನಾಯಿಗಳು ನಿಮ್ಮನೆಗೆ ಹೇಗೆ ಬಂದ್ವು? ಆ ನಿಗೂಢವೇ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್. ನನಗೆ ಕಂಠಿಹಾರದ ಅವಶ್ಯಕತೆ ಇಲ್ಲ. ದೇವ್ರ ಬಗ್ಗೆ ಲೇವಡಿ ಮಾಡಿದ್ದು ನಿಜ. ಹಾಗೆ ಲೇವಡಿ ಮಾಡೋದು ಕಳ್ತನ ಮಾಡಲ್ಲ ಅಲ್ವಾ? ತಾತ್ಸಾರ ಇದ್ದಲ್ಲಿ ಆಸೆ ಇರಲ್ಲ. ನಿಮ್ಗೆ ಇಲ್ಲಿ ಹಿಂಸೆ ಕೊಡ್ತಾ ಇದ್ದಾರಾ? ಸಾಕ್ಷಿಗಳು ಎಲ್ಲ ನನ್ನ ವಿರುದ್ಧವೇ ಇದೆ. ಶಿಕ್ಷೆ ಆಗೋಗುತ್ತೇನೋ ಅಂತ ಭಯ. ಇಲ್ಲ, ನೀವೆಂಥವ್ರು ಅಂತ ನನಗೆ ಗೊತ್ತು. ಅದು ಪೊಲೀಸ್ನವ್ರಿಗೆ ಅರ್ಥ ಆಗಬೇಕು ಅಷ್ಟೆ. ಎಲ್ಲ ಸರಿ ಹೋಗುತ್ತೆ. ಬೇಲಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀವು ದೊಡ್ಡ ಮನೆಯಿಂದ ಚಿಕ್ಕ ಮನೆಗೆ ಬರೋದಕ್ಕೆ ಒಂದ್ ಅರ್ಥದಲ್ಲಿ ನಾವು ಕಾರಣ. ಮಾತಾಡಕ್ ನೆಪ್ಗಳು ನಿಂಗೆ ಸರಿಯಾಗಿ ಸಿಗತ್ ನೋಡು. ಬಡ್ಡಿ ಮಗನ್ ನಾನು ಏನ್ ಮಾಡಿದ್ರು ತಪ್ಪು. ನಮ್ಮ ಅಪ್ಪ ಮಾಡೋ ವ್ಯವಹಾರಕ್ಕೆಲ್ಲ ನಾನ್ ಬಯಸ್ಕೋಬೇಕು ಮ್ಯಾನೇಜರ್ ತರ. ಆಯ್ತು ಹೊರಡು, ನಂಗೆ ಕೆಲಸ ಇದೆ. ಅಮ್ಮನ್ ತುಂಬಾ ಹೊತ್ತು ಒಬ್ಬಳನ್ನೇ ಬಿಟ್ಟಿರೋ ಆಗಿಲ್ಲ. ಏನಾದ್ರೂ ತೊಂದರೆ ಇದ್ರೆ ಹೇಳು, ಸಹಾಯ ಮಾಡ್ತೀನಿ. ಕಣ್ಣೋಗಿರೋ ಅಮ್ಮನ್ನ, ಜೈಲಲ್ಲಿರೋ ಅಪ್ಪನ ಕಷ್ಟದಿಂದ ಪಾರ್ ಮಾಡಕ್ಕೆ ಅಮ್ಮನವರಿಂದ ಮಾತ್ರ ಸಾಧ್ಯ. ಯಾರಿಂದ ಯಾವ ಸಹಾಯನೂ ಬೇಡ. ಪಂಚಾಯತಿ ದಿನ ಕೊರ್ವಂಜಿ ಬರ್ದೇ ಇದ್ದಿದ್ರೆ ಸಾಯ್ಬೇಕಿತ್ತು ಅಂತ ಅಮ್ಮ ಹೇಳ್ತಿದ್ಲು. ಸಹಾಯಕ್ಕೆ ಈ ಊರ್ನವ್ರು ಯಾರೂ ಬರಲಿಲ್ಲ. ದಯವಿಟ್ಟು ಈ ಊರ್ನವ್ರು ನನ್ನ ಬಗ್ಗೆ ಮಾತಾಡ್ಕೊಳ್ಳೋ ಥರ ಮಾಡಬೇಡ.